ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ವಿಡಿಯೋ ಏನಪ್ಪ ಅಂದ್ರೆ, ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಟೈಟಲೆಲ್ಲ ಹಾಕಿದ್ದೀನಿ. ಸೊ ಒಳ್ಳೆ ಒಂದು ಗಿಣ್ಣು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನಾನಿಲ್ಲಿ ಗಿಣ್ಣು ಮಾಡಲಿಕ್ಕೆ 1 ಲೀಟ್ರ್ ಆಗೋಷ್ಟು ನಂದಿನಿ ಹಾಲು ಮತ್ತು 1 ಕಪ್ ಬೆಲ್ಲ, 1 ಲೀಟ್ರ್ ಆಗೋಷ್ಟು ನಂದಿನಿ ಹಾಲನ್ನ ತೊಗೊಂಡಿದ್ದೀನಿ. ಮತ್ತು ಇದು ಬಂದುಬಿಟ್ಟು ಗಿಣ್ಣದ ಹಾಲು. ನಮಗೆ ಇದೆಲ್ಲ ಹೊರಗಡೆ ಸಿಗೋದಿಲ್ಲ, ಪ್ಯೂರಾಗಿ ತಂದಿರೋಂಥ ಒಂದು ಗಿಣ್ಣದ ಹಾಲು. ಎಮ್ಮೆ ಕರ ಹಾಕಿದಾಗ ಫಸ್ಟ್ ಬರೋವಂಥ ಒಂದು ಹಾಲದಾಗಿರುತ್ತೆ. ಸೊ ನೆಕ್ಸ್ಟ್ ಇದಕ್ಕೆ ನಾನು ಸೋಪು, ಶುಂಠಿ ಮತ್ತು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಅಷ್ಟು ಐಟಮ್ ಬೇಕಾಗುತ್ತೆ ನಾವು ಗಿಣ್ಣು ಮಾಡಲಿಕ್ಕೆ. ಸೊ ನೆಕ್ಸ್ಟ್ ನಾನು ಇಲ್ಲೊಂದು ಅಗಲಾಗಿರೋ ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ 1 ಲೀಟ್ರ್ ಹಾಲನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, 1 ಲೀಟ್ರ್ ಹಾಲಲ್ಲಿ ನಾನಿವತ್ತು ಗಿಣ್ಣು ಮಾಡ್ತಾಯಿದ್ದೀನಿ. 1 ಲೀಟ್ರ್ ಹಾಲಿಗೆ 1.5 ಕಪ್ ಆಗೋಷ್ಟು ಗಿಣ್ಣು ಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು 1 ಲೀಟ್ರ್ ಹಾಲನ್ನ ಹಾಕ್ಕೊತಾ ಇದ್ದೀನಿ ಪಾತ್ರೆಗೆ. ಆದಷ್ಟು ಅಗಲಾಗಿರೋ ಪಾತ್ರೆನೇ ತೊಗೋಬೇಕು. ಇದಕ್ಕೆ ಅಗಲಾಗಿರೋ ಪಾತ್ರೆನೇ ತೊಗೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಲೀಟ್ರ್ ಹಾಲನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಬೆಲ್ಲನ ಮಿಕ್ಸ್ ಮಾಡ್ತಾಯಿದ್ದೀನಿ. 1 ಲೀಟ್ರ್ ಹಾಲಿಗೆ ನಾನು ತೋರಿಸಿದ್ನಲ್ಲ, ಆ 1 ಕಪ್ಪಲ್ಲಿ ನಾನು ಬೆಲ್ಲನ ತೊಗೊತಾ ಇದ್ದೀನಿ. ನಿಮಗೆ ಸ್ವೀಟ್ ಇನ್ನೂ ಬೇಕು ಅಂತಂದರೆ ಇನ್ನೂ ಒಂದು ಸ್ವಲ್ಪ ಯೂಸ್ ಮಾಡ್ಕೊಬೋದು. ಸೊ ನಮ್ಮನೆಲ್ಲ ಸ್ವೀಟ್ ಕಮ್ಮಿ ತಿನ್ನೋದ್ರಿಂದ ನಾನು ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ. ಸೊ ಇಲ್ಲಿ ನೋಡ್ತಿರ್ಬೋದು, ಈಗ ಗಿಣ್ಣದ ಹಾಲನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಬೆಲ್ಲ ಪೂರ್ತಿ ಕರಗೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು. ನೀವು ನೋಡ್ತಾ ಇರ್ಬೋದು, ಈ ರೀತಿ ಬೆಲ್ಲ ಕರಗೋವರೆಗೂ ಮಿಕ್ಸ್ ಮಾಡ್ತಾನೆ ಇರ್ರಿ. ಒಂದು 10 ಮಿನಿಟ್ಸ್ ಈ ಥರ ನೀವು ಮಿಕ್ಸ್ ಮಾಡ್ತಾ ಹೋದರೆ ಆಟೋಮೆಟಿಕ್ಕಾಗಿ ಬೆಲ್ಲ ಕರಗುತ್ತಾ ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು, ಈ ರೀತಿ ಒಂದು 10 to 15 ಮಿನಿಟ್ಸ್ ನೀವು ಚೌಟಾಡಿಸ್ತಾ ಇದ್ದರೆ ನಿಮಗೆ ಬೆಲ್ಲ ಈಸಿಯಾಗಿ ಕರಗೋಗುತ್ತೆ. ಸೊ ನೋಡ್ತಾ ಇರ್ಬೋದು, ಆ ರೀತಿ ಇರಬಾರ್ದು, ಬೆಲ್ಲ ಪೂರ್ತಿಯಾಗಿ ಕರಗಬೇಕು. ಬೆಲ್ಲ ಪೂರ್ತಿ ಕರಗೋವರೆಗೂ ನೀವು ಕೈ ಆಡಿಸ್ತಾನೆ ಇರಬೇಕು. ನೋಡ್ತಾ ಇರ್ಬೋದು ನೀವು. ಸೊ ನೆಕ್ಸ್ಟು ಬೆಲ್ಲ ಕರಗಿದ ಮೇಲೆ ಇನ್ನೂ ಒಂದು ಅರ್ಧ ಲೋಟ ಆಗುವಷ್ಟು ನಾನು ಗಿಣ್ಣದ ಹಾಲನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದ್ದರೆ ನೀವು ಇನ್ನೂ 1 ಲೋಟ ಮಿಕ್ಸ್ ಮಾಡ್ಬೋದು. ಇಲ್ಲದೇ ಇರೋರು 1.5 ಲೋಟ ಇಲ್ಲಾಂದರೆ 2 ಲೋಟ ಮಿಕ್ಸ್ ಮಾಡ್ಬೋದು. ಕ್ಲೀನಾಗಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಬೇಕು. ನೆಕ್ಸ್ಟು ನಾನು ಪುಡಿ ಮಾಡಿರೋ ಅಂಥ ಏಲಕ್ಕಿ, ಸೋಪು ಮತ್ತು ಶುಂಠಿ, ಈ ಮೂರನ್ನು ಮಿಕ್ಸ್ ಮಾಡಿ ಪುಡಿ ಮಾಡಿರೋಂಥ ಒಂದು ಪೌಡ್ರನ್ನ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡ್ತಿರ್ಬೋದು, ಒಣ ಶುಂಠಿ, ಸೋಂಪು ಮತ್ತು ಏಲಕ್ಕಿ, ಈ ಮೂರನ್ನು ನಾನು ಪುಡಿ ಮಾಡಿ ಹಾಕಿರೋವಂಥ ಒಂದು ಪೌಡರ್ ಇದು. ನೋಡ್ತಾ ಇರ್ಬೋದು, 1 ಚಮಚ ಆದರೆ ಓಕೆ ಸಾಕಾಗುತ್ತೆ. ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ ಅದ್ರ ಹಾಕೋದ್ರಿಂದ. 1 ಚಮಚ ಹಾಕೋಬೇಕು. ಸೊ ನೆಕ್ಸ್ಟು ನೋಡಿ, ಇನ್ನೂ ಬೆಲ್ಲ ಕರಗಿಲ್ಲ, ಇನ್ನೂ ಬೆಲ್ಲ ಕರಗಬೇಕು. ಸೊ ನೆಕ್ಸ್ಟು ಬೆಲ್ಲ ಕರಗಿದ್ದಾದಮೇಲೆ ನಾನಿಲ್ಲಿ ಇಡ್ಲಿ ಪಾತ್ರೆನ ತೊಗೊಂಡಿದ್ದೀನಿ. ಅದನ್ನು ಮಾಡಲಿಕ್ಕೆ ಇಡ್ಲಿ ಪಾತ್ರೆಯಲ್ಲಿ ಈ ರೀತಿ 2 to 3 ಲೀಟರ್ ಆಗೋಷ್ಟು ನೀರನ್ನ ಅದನ್ನು ಹಾಕಿ ಈ ಪಾತ್ರೆನ ಅದರೊಳಗೆ ಇಡ್ತಾಯಿದ್ದೀನಿ. ನೋಡ್ತೀನಿ, ನಾನು ಕೆಳಗೆ ಯಾವುದೇ ರೀತಿ ಏನೂ ಇಟ್ಟಿಲ್ಲ, ಸುಮ್ಮನೆ ಹಂಗೆ ಇಟ್ಟಿದ್ದೀನಿ. ಸೊ ಇದಕ್ಕೆ ಒಂದು ಅಗಲಾಗಿರೋ ಪ್ಲೇಟ್ನ ಮುಚ್ಚಬೇಕಾಗುತ್ತೆ. ಸೊ ನೆಕ್ಸ್ಟು ಕ್ಲೋಸ್ ಮಾಡ್ಕೊಂಬಿಟ್ಟು ಅರೌಂಡ್ ಒಂದು 25 to 30 ಮಿನಿಟ್ ಇದು ಕುಕ್ ಆಗಬೇಕು. ಆಫ್ಟರ್ 10 to 15 ಮಿನಿಟ್ಸ್ ಆದಮೇಲೆ ಒಂದು ಸಲ ಓಪನ್ ಮಾಡಿ ನೋಡಿ. ನಾನು ತೋರಿಸ್ತಿದ್ದೀನಲ್ಲ ಆ ರೀತಿ ಓಪನ್ ಮಾಡಿ ನೋಡಿ, ಮತ್ತೆ ಅದನ್ನ ಕ್ಲೋಸ್ ಮಾಡ್ಕೊಳ್ಳಿ. ಓಪನ್ ಮಾಡಿ ನೋಡಿ, ಕುದೀತಿದೆಯಾ, ಸುತ್ತ ಕುದೀತಾ ಇರಬೇಕು. ಒಂದು ಸಲ ನೋಡಿಬಿಟ್ಟು ಆಮೇಲೆ ಮತ್ತೆ ಕ್ಲೋಸ್ ಮಾಡ್ಕೊಳ್ಳಿ. ಆಫ್ಟರ್ 20 ಮಿನಿಟ್ ಆದಮೇಲೆ ಒಂದು ಸಲ ಚೆಕ್ ಮಾಡಿ. ನೀವು ನೋಡ್ತಾ ಇರ್ಬೋದು, ಸುತ್ತ ಕುದಿ ಬರಬೇಕು. ಆದಷ್ಟು ಇಡ್ಲಿ ಪಾತ್ರೆಗಳನ್ನ ಯೂಸ್ ಮಾಡ್ಕೋಬೇಕು ಇದಕ್ಕೆ, ಯಾಕಂದರೆ ಅದು ಗಾಳಿ ಹೊರಗೆ ಹೋಗಬಾರ್ದು. ನೆಕ್ಸ್ಟ್ ನಾನಿಲ್ಲಿ ಒಂದು ಸಲ ಚೆಕ್ ಮಾಡೋಣ ಅಂತ ಹೇಳಿ ಓಪನ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು,
ಸೊ ಯಾವ ರೀತಿ ಆಗಿದೆಯಾ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡೋಕ್ಕೋಸ್ಕರ ನಾನಿಲ್ಲಿ ಈ ಮೆಥಡನ್ನ ಯೂಸ್ ಮಾಡ್ತಿದ್ದೀನಿ. ನೀವು ಕೂಡ ಅದೇ ಮೆಥಡಲ್ಲೇ ಯೂಸ್ ಮಾಡಿ. ಒಂದು ಸ್ಪೂನು ಇಲ್ಲ ಒಂದು ಚಾಕು ತಗೊಂಡು ಅದರೊಳಗೆ ಪ್ರೆಸ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿ, ಇನ್ನೂ ಆಗಿಲ್ಲ ಅದು. ಇನ್ನೂ ಒಂದು 5 ಮಿನಿಟ್ಸ್ ಅದು ಕುಕ್ ಆಗಬೇಕು. ನೋಡ್ತಾ ಇರ್ಬೋದು, ಇನ್ನೂ ಅದು ಸರಿಯಾಗಿ ಬೆಂದಿಲ್ಲ. ಸೊ ಇನ್ನೂ 5 ಮಿನಿಟ್ಸ್ ಅದು ಕುಕ್ ಆಗಬೇಕು. ಸೊ ಮತ್ತೆ ನಾನು ಅದನ್ನು ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ಮತ್ತೆ ಒಂದು 5 to 10 ಮಿನಿಟ್ಸ್ ಮತ್ತೆ ಕುಕ್ ಮಾಡಲಿಕ್ಕೆ ಇಡ್ತೀನಿ. ನೀವು ನೋಡ್ತಾ ಇರ್ಬೋದು, ಯಾವುದೇ ರೀತಿ ಸ್ಟೀಮ್ ಹೊರಗೆ ಹೋಗಬಾರ್ದು, ಆ ರೀತಿ ಕ್ಲೋಸ್ ಮಾಡ್ಕೊಬೇಕು. ನೋಡ್ಬೋದು, ಆಫ್ಟರ್ 25 ಮಿನಿಟ್ಸ್ ಇದನ್ನು ನಾನು ಕುಕ್ ಮಾಡಿರೋದು ಎಕ್ಸಾಕ್ಟ್ ಟೈಮ್. ಸೊ ಇದು ಕಂಪ್ಲೀಟಾಗಿ ಕ್ಲಿಯರ್ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಗಿಣ್ಣು ಅಂತ ನೋಡಿ. ಸೊ ಇವಾಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗ್ಬಿಡತ್ತೆ. ಇದು ಇವಾಗ ಕ್ಲಿಯರಾಗಿ ಬೆಂದಿದೆ. ಸೊ ಇದನ್ನು ಓವರ್ನೈಟು ಟಚ್ ಮಾಡೋ ಹಾಗಿಲ್ಲ. ಒಂದು ಓವರ್ನೈಟ್ ಪೂರ್ತಿ ನೀವು ಅದನ್ನು ಹಾಗೆ ಇಟ್ಟು ಅರ್ಲಿ ಮಾರ್ನಿಂಗ್ ತಿಂದರೆ ನಿಮ್ಗೆ ಒಳ್ಳೆ ಬಾಡಿಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಆ್ಯಕ್ಚುಲಿ ಇದು ತುಂಬ ಎಲ್ರಿಗೂ ಇಷ್ಟಪಡೋ ಅಂಥ ಒಂದು ಸ್ವೀಟು. ಎಲ್ರಿಗೂ ಸಿಗೋದಿಲ್ಲ, ಅಪರೂಪಕ್ಕೆ ಒಂದು ಸಲ ಸಿಗೋವಂಥ ಒಂದು ಸ್ವೀಟ್ ಇದು. ಸೊ ಈ ರೀತಿ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ನೋಡ್ತಾ ಇರ್ಬೋದು, ಇದು ನಾನು ಅರ್ಲಿ ಮಾರ್ನಿಂಗ್ ಮಾಡಿರೋಂಥ ಒಂದು ವಿಡಿಯೋ. ಎಷ್ಟು ಚೆನ್ನಾಗಿ ಸ್ಟ್ರೆಚರ್ ಇದೆ ಅದು ಅಂತ. ತುಂಬ ಟೇಸ್ಟಿಯಾಗೂ ಇತ್ತು. ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಬಿಟ್ಕೊಂಡಿದೆ ಅದು ಸೈಡಿಗೆಲ್ಲ ಅಂತ. ಚೆನ್ನಾಗಿ ಬಂದಿತ್ತು ಗಿಣ್ಣು. ಬಾಯಲ್ಲಿಟ್ರೆ ಹಂಗೆ ಕರಗೋಗೋಂಥ ಒಂದು ಸ್ವೀಟ್ ಇದು. ಸೊ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಸ್ವೀಟ್ ಅಂತ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.